ಓಂ ಶ್ರೀ ಗುರುಭ್ಯೋ ನಮಃ, ಶ್ರೀಮಾತ್ರೇ ನಮಃ. ನೋಡಿ, ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಜಾತಕದಲ್ಲಿ ಶುಕ್ರ ಗ್ರಹರು ನೀಚರಾಗಿದ್ದಂಥವರು ಮಾಡಲೇಬೇಕಾಗುತ್ತೆ. ಅದು ಕೂಡ ಒಂದು ರೀತಿ ಉತ್ತಮ ಪರಿಹಾರ ಆಗಿರತಕ್ಕಂಥದ್ದು. ನೋಡಿ, ಶುಕ್ರ ಅಂತಂದ್ರೆ ಮಹಾಲಕ್ಷ್ಮಿ. ಇನ್ನು ಮಹಾಲಕ್ಷ್ಮಿಯ ಒಂದು ಆರಾಧನೆ ಮಾಡೋದ್ರಿಂದ ಹೆಸರೇ ಸೂಚಿಸುವ ಹಾಗೆ ಅನೇಕ ವರಗಳನ್ನು ಕೊಡುವಂಥದ್ದು ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಶಿಷ್ಟ ಆಗಿರುತ್ತೆ. ಅದರಿಂದ ಯಾರೆಲ್ಲ ಜಾತಕದಲ್ಲಿ ಶುಕ್ರ ಗ್ರಹರು ಒಂದು ರೀತಿ ವಿಷಮ ಸ್ಥಾನದಲ್ಲಿದ್ದಂತಹ ಒಂದು ಸಂದರ್ಭದಲ್ಲಿ ಮತ್ತು ಕ್ರೂರ ಗ್ರಹರ ಒಂದು ಸಂಯೋಗವನ್ನು ಹೊಂದಿದಂತಹ ಒಂದು ಸಂದರ್ಭದಲ್ಲಿ ಅವರು ಹಣಕಾಸಿನ ಒಂದು ವಿಚಾರದಲ್ಲಾಗಿರ್ಬೋದು, ವಿವಾಹ ವಿಚಾರಗಳಲ್ಲಾಗಿರ್ಬೋದು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ಜಗನ್ಮಾತೆಯಾದಂತಹ ವರಮಹಾಲಕ್ಷ್ಮಿಯನ್ನ ಒಂದು ಆರಾಧನೆ ಮಾಡೋದ್ರಿಂದ ಅವರ ಜಾತಕದಲ್ಲಿ ಇರ್ತಕ್ಕಂಥ ಒಂದು ಶುಕ್ರ ದೋಷಗಳೆಲ್ಲವೂ ಕಡಿಮೆ ಆಗ್ತಕ್ಕಂಥದ್ದು, ಅವರಿಗೆ ಶೀಘ್ರವಾಗಿ ವಿವಾಹ ಆಗ್ತಕ್ಕಂಥದ್ದು ಮತ್ತು ಹಣಕಾಸಿನ